ಪಾಕಿಸ್ತಾನದ ದಾಳಿಯಲ್ಲಿ ಇಬ್ಬರು ಶಾಲಾ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಪೂಂಚ್ನ ಕ್ರಿಶ್ಚಿಯನ್ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಪಾಕ್ ನಡೆಸಿದಂಥ ಶೆಲ್ ದಾಳಿಯಲ್ಲಿ ಈ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. During heavy shelling across the line of control in the early morning of 7th May, a shell fired from Pakistan landed just behind the Christ School run by the Carmelites of Mary Immaculate congregation in Puj. Tragically, the shell fired from Pakistan hit the home of two students of the Christ School. Both students unfortunately lost their lives and their parents were severely injured. Another Pakistani shell struck a Christian convent of nuns belonging to the congregation of the Mother of Carmel, damaging water tanks and destroying solar panel infrastructure. Several priests, nuns, school staff and local residents took refuge in an underground hall beneath the Christ School during the shelling by Pakistan. The school happened to be closed at the time, fortunately. Otherwise, more losses would have occurred. Again, we have seen the Pakistani side targeting and shelling places of worship with a particular design. This includes gurdwaras, these convents and temples. This is a new low even for Pakistan. ನೋಡಿ, ಆಗಲೇ ಹೇಳಿದ ರೀತಿಯಲ್ಲಿ ಭಾರತ ಪಾಕಿಸ್ತಾನದ ಯಾವುದೇ ಸಿವಿಲಿಯನ್ಗಳನ್ನು, ನಾಗರಿಕರನ್ನು ಟಾರ್ಗೆಟ್ ಮಾಡೇ ಇರಲಿಲ್ಲ. ಅದು ಪಾಕಿಸ್ತಾನದ ಮಸೀದಿಗಳಾಗಿರ್ಬೋದು, ಅಲ್ಲಿರುವಂಥ ಶಾಲೆಗಳಾಗಿರ್ಬೋದು, ಯಾವುದನ್ನು ಟಾರ್ಗೆಟ್ ಮಾಡಿರಲಿಲ್ಲ. ಹೋಗಲಿ, ಮೊದಲ ದಿನದ ಆಪರೇಷನ್ ಸಿಂಧೂರದಲ್ಲಿ ಅಲ್ಲಿರುವಂಥ ಸೇನಾ ನೆಲೆಗಳು ಕೂಡ ನಮ್ಮ ಟಾರ್ಗೆಟ್ ಆಗಿರಲಿಲ್ಲ. ಕೇವಲ ಉಗ್ರರ ನೆಲೆಗಳು ಮಾತ್ರ. ಎಲ್ಲಿ ಉಗ್ರರಿಗೆ ಟ್ರೈನ್ ಅಪ್ ಆಗ್ತಾ ಇದ್ರೋ, ಎಲ್ಲಿ ಲಾಂಚಿಂಗ್ ಪ್ಯಾಡ್ಗಳಿದ್ವೋ ಅವು ಮಾತ್ರ ನಮ್ಮ ಟಾರ್ಗೆಟ್ ಆಗಿದ್ವು. ಆದರೆ ಪಾಕಿಸ್ತಾನ ಮಾಡಿದ್ದೇನು? ಭಾರತದ ದೇವಸ್ಥಾನಗಳು, ಗುರುದ್ವಾರ, ಸಾಮಾನ್ಯ ಜನರು, ಶಾಲೆಯನ್ನು ಬಿಟ್ಟಿಲ್ಲ. ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ದಾಳಿಯಲ್ಲಿ. ಪೂಂಚ್ನ ಕ್ರಿಶ್ಚಿಯನ್ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಆ ಶಾಲೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಶೆಲ್ಲಿಂಗ್ ಮಾಡಿದರು. ನಿನ್ನೆ ಇಡೀ ರಾತ್ರಿ ಹೆವಿ ಶೆಲ್ಲಿಂಗ್ ಆಗಿದೆ. ಸೊ ಇದರಿಂದ ಇಬ್ಬರು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇದರ ಬಗ್ಗೆಯೂ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು. ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಜೊತೆಗೆ ಗುರುದ್ವಾರದ ಮೇಲೆ, ಪೂಂಚ್ನಲ್ಲೇ ಇರುವಂಥ ಗುರುದ್ವಾರದ ಮೇಲೆ ದಾಳಿಯಾಗಿದೆ. ಕೋಮು ಬಣ್ಣವನ್ನು ಬಳಿಯುವಂಥ ಪ್ರಯತ್ನ ಆಗಿದೆ ಪಾಕಿಸ್ತಾನದಿಂದ. ಈ ದಾಳಿಯನ್ನು ಭಾರತವೇ ಮಾಡಿದೆ ಅಂತ ಹೇಳಿ ಭಾರತದ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಬಟ್ ಮಾಡಿರೋದು ಪಾಕಿಸ್ತಾನ. ನೋಡಿ, ನೈತಿಕತೆಯಲ್ಲಿ ಉಳಿಯಿತು. ನೈತಿಕತೆ ಅನ್ನೋದೇ ಇಲ್ಲ. ಹೌದು, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಆದರೆ ಈ ರೀತಿ ವಿದ್ಯಾರ್ಥಿಗಳು, ಮಕ್ಕಳು ಅಂತಲೇ ನೋಡದೆ, ಸಾಮಾನ್ಯ ನಾಗರಿಕರಿದ್ದಾರೆ ಅಂತಲೂ ನೋಡದೆ ಯಾವ ರೀತಿಯಾಗಿ ದಾಳಿ ಮಾಡಿದ್ದಾರೆ ನೋಡಿ. ಆದರೆ ಪಾಕಿಸ್ತಾನ ಅವರ ಸಂಸತ್ತಿನಲ್ಲಿ ಹೇಳ್ತಾ ಇರೋದೇ ಬೇರೆ, ಮಾತಿನ ವರಸೆನೇ ಬೇರೆ. ಅಲ್ಲಿ ಶಾಂತಿಯ ಬಗ್ಗೆ ಮಾತಾಡ್ತಾ ಇದೆ. ಜನಸಾಮಾನ್ಯರು ಭಾರತ ದಾಳಿ ಮಾಡಿದೆ, ಶಾಂತಿ, ಅಮನ್ ಕಿ ಆಶಾ ಅಂತ ಹೇಳ್ತಾ ಇದೆ. ಯಾವ ಅಮನ್ನೋ, ಅದೇನು ಆಶಾನೋ? ಭಾರತದಲ್ಲಿ ಮಾಡ್ತಾ ಇರೋದು ಮಾತ್ರ ಇಂಥ ಕೃತ್ಯ. ಸುಮಾರು 300ರಿಂದ 400 ಡ್ರೋನ್ಗಳು ಭಾರತದ ಕಡೆಗೆ ಹಾರಿ ಬಂದಿದ್ದಾವೆ. 36 ಜಾಗವನ್ನು ಟಾರ್ಗೆಟ್ ಮಾಡಿದ್ರು. LOC ಆಸುಪಾಸಿನಲ್ಲಿ, ಇಂಟರ್ನ್ಯಾಷನಲ್ ಬಾರ್ಡರ್ನ ಆಸುಪಾಸಿನಲ್ಲಿ, ಸರ್ಗ್ರೀಕ್ನ ಆಸುಪಾಸಿನಲ್ಲಿ 300ರಿಂದ 400 ಡ್ರೋನ್ಗಳನ್ನು ಹಾರಿಬಿಟ್ಟಿದ್ದಾರೆ. ಬಟ್ ಅದೆಲ್ಲವನ್ನು ಕೂಡ ಭಾರತ ಸಕ್ಷಮವಾಗಿ ಎದುರಿಸಿದೆ, ಹೊಡೆದು ಉರುಳಿಸಿದೆ. ಆದರೆ ಈ ಶೆಲ್ ದಾಳಿ ಮಾತ್ರ ಬಹಳ ನಿರಂತರವಾಗಿ ದೊಡ್ಡ ಮಟ್ಟಿಗೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕ್ಯಾಶುಯಾಲಿಟೀಸ್ ಆಗಿದೆ. ಭಾರತದ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಪೂಂಚ್ನ ಕ್ರಿಶ್ಚಿಯನ್ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.